ಇಷ್ಟು ಮೈಕ್ ನಿಜವಾಗ್ಲೂ ನನಗೆ ಇಷ್ಟ ಮೈಕ್ ಸಿಗ್ತಿಲ್ಲ ಅಪ್ಪ ಇರೋ ಬೈಕ್ ಇಳಿಸ್ರ ಕೆಳಗೆ ಬೈಕ್ ಡೌನ್ ಮಾಡ್ರ ನನಗೆ ಕೊಟ್ಬಿಟ್ರ ಎಲ್ಲಾನು ಅಣ್ಣ ಮೊದಲೆಲ್ಲ ಎಲ್ಲ ಈ ಸೋಷಿಯಲ್ ಮೀಡಿಯಾಗಿರೋ ಪವರು ಇಷ್ಟಿಗಿರೋ ಕದರು ಎರಡಕ್ಕೂ ಬದಲಾಗುತ್ತೆ ಲೋಕದ ವೆದರು ಆಟೋ ಓಡಿಸಬೇಕು ಗ್ಯಾಸು ಬಾಡಿಯಲ್ಲಿ ಇರಬೇಕು ಫುಲ್ಲು ಜೋಶು ಇವರು ಕೇಳಿ ಸಿನಿಮಾ ನೋಡಿದ್ರೆ 100% ಹೇಳ್ತಾ ಇದ್ದೀನಿ ಗುರು. ಈ ಸಿನಿಮಾ ಬ್ಲಾಕ್ ಬಸ್ಟರ್, ಇಡೀ ಇಂಡಿಯಾದಲ್ಲೇ ಬ್ಲಾಕ್ ಬಸ್ಟರ್ ಉಳಿಸಿದ್ರು. ಬ್ಲಾಕ್ ಬಸ್ಟರ್ ಉಳಿಸು. ಅಣ್ಣ ತಮ್ಮ ಬಂಧು ಬಳಗ ಯಾರ್ಯಾರು ಎಷ್ಟೆಷ್ಟು ಜನ ಇದ್ದಾರೋ ಫ್ಯಾಮಿಲಿ ಸಮೇತ ಬಂದು ಫಸ್ಟು ಸಿನಿಮಾ ನೋಡ್ರಿ. ಯಾವುದೇ ಕಾರಣಕ್ಕೂ ಪೈರಸಿ ಮಾತ್ರ ಮಾಡಬೇಡಿ. ಫಸ್ಟ್ ಬಂದು ಸಿನಿಮಾ ನೋಡಿ. ರಕ್ತ 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 ಕಣ್ಣೀರು, ಕರುಣೆಯಿಂದ ಬರೋದು ಕಣ್ಣೀರು, ಏಟು ಕೆಳಗೆ ಬಿದ್ದಾಗ ಬರೋದು ರಕ್ತ, ಎರಡೂ ಮಿಕ್ಸ್ ಮಾಡಿ ಬರ್ದಿರೋಂಥ ಕತೆ. ಪ್ರೇಮ್ ಸರ್ ಡೈರೆಕ್ಷನ್ನು, KVN ಪ್ರೊಡಕ್ಷನು. KV ಇಡೀ ಇಂಡಿಯಾದಲ್ಲಿ ಆಗ್ತಾಯಿದ್ದ ವೈಬ್ರೇಷನ್. ನನ್ನ ಬಾಡಿ ಫುಲ್ ವೈಬ್ರೇಷನ್. ಟ್ರೈನಲ್ಲಿ ಎಷ್ಟೇ ಇದೆ ನರ ಗೊತ್ತಿಲ್ಲ ಅವರು. ಈ ಟ್ರೈನಲ್ಲಿ ಎಲ್ಲ ಒಟ್ಟಿಗೆ ಆಗ್ಬಿಟ್ಟಿದೆ. ರ್ಯಾಪ್ ಹೇಳ ಪ್ಲೀಸ್. ಅವ್ರು ರ್ಯಾಪ್ ಹೇಳೋಣ. ಕೇಳಿ ಕಿಲಾಡಿ ಸ್ನೇಹದ ಜೋಡಿ, ಬೇಡ ಗಡಿ ಬಿಡಿ, ಥಿಯೇಟ್ರಿಗೆ ಬಂದಾಯ್ತು ದಯವಿಟ್ಟು ದಾರಿ ಬಿಡಿ. ಮೋಡಿ ಕೆಣಕಲೇಬೇಡಿ, ಕೆಣಕಲೇಬೇಡಿ. ಎದುರಾಳಿ ಮೂಳೆಯೋ ಆಪೋಸಿಟ್ ಬಂದರೆ ಪುಡಿ. ಹಾಗಾದರೆ ಸಿನಿಮಾ ಆ ಥರ ರಿಚ್ ಆಗಿದೆ. ಭರ್ಜರಿ ಗಂಡು ಇವ ಬಂದಮೇಲೆ ಇವನೇ ಅವ. ಎದುರಾಳಿ ಗುಂಡಿಗೆಸೋದು ಟವ. ಊರು ಕೇರಿಲಿ ಗಲ್ಲಿಲಿ ಇವನ ಹೆಸರೇ ಸಿಂಪಲ್ಲು. ಸೈನ್ಯ ತೋಡ್ದಾಗೆ ಇದ್ರು ಪಕ್ಕ ನೋಡೋಕ್ಕೆ ಸಿಂಪಲ್ಲು. ಅಯ್ಯೋ ಜಾಸ್ತಿ ಮಾತಾಡ್ಬೇಕಂತಾನೆ ಬಂದಿದ್ದು. ಇಷ್ಟು ಮೀಡಿಯಾ ನೋಡ್ಬಿಟ್ಟು ಅಯ್ಯೋ ಇಷ್ಟು ಮೀಡಿಯಾ ಯಾವತ್ತು ಇದು ಮಾತು ಅಣ್ಣ. ಸೀರಿಯಸ್ ಆಗಿ ಕಮೆಂಟ್ ಹಾಕೋರಿಗಿಂತ ಪಾಯಿಂಟು. ಈಗ ನನ್ನ ಬಗ್ಗೆ ಹೇಳ್ಬಿಡ್ತೀನಿ. ಪಾಯಿಂಟ್ ನಂಬರ್ ಇಷ್ಟು ಮೀಡಿಯಾ ಇದೆ, ಇದು ದೇವ್ರಿದ್ದಂಗೆ. ನನ್ನ ಬಗ್ಗೆ ಹೇಳ್ಬಿಡ್ತೀನಿ. ಇವತ್ತು ನಾನು ಬರೆದಿರೋ ಫಸ್ಟು ಸಿನಿಮಾ ಇದೇ ಥಿಯೇಟ್ರಲ್ಲಿ ಫ್ಲಾಪ್ ಸಿನಿಮಾ. ನಾನು ಬರೆದಿರೋ ಒಂದೇ ಸಿನಿಮಾಗೆ ಆಡೋಡ್ರೆ ಯಾವುದು 3 ಸಾಂಗ್ ಬರ್ತಿದ್ದೀನಿ. ನಾನು ಬರೆದಿರೋ ಫಸ್ಟ್ ಸಾಂಗ್ಗೆ ವಿಜಯ್ ಪ್ರಕಾಶ್ ಸರ್ ಸಿಂಗರು, ಅನುರಾಧ ಭಟ್ ಮೇಡಮ್ ಅವ್ರ ಸಿಂಗರು. ಒಂದೇ ಮೂವಿಯಲ್ಲಿ 3 ಸಾಂಗ್ ಬರ್ತಿದ್ದೀನಿ. ಎರಡನೇದು ಪ್ಯಾನ್ ಇಂಡಿಯಾ ಸಾಂಗ್ ಕೊಟ್ಟಿದ್ದೀನಿ. ಮಾತಾಡು ಕನ್ನಡ, ಸಿರಿ ಮ್ಯೂಸಿಕಲ್ಲಿ ಮಾತಾಡು ಕನ್ನಡ ಅಂತ ಸಾಂಗ್ ಹುಡುಕ್ರಿ. ಅದು ಅಜಯ್ ವಾರಿಯರ್ ಸರ್ ಸಿಂಗರು, ನಾನು ಲಿರಿಕ್ಸ್ ರೈಟರು, ಸತ್ಯ ಮಾಸ್ಟರ್ ಮ್ಯೂಸಿಕ್ ಮಾಸ್ಟರು ಅವರಿದ್ದಾರೆ. ಮೂವಿ ಮಾತ್ರ ಸೂಪರ್ ಆಗೈತೆ ಬ್ರೋ. ಮೂವಿ ಬಂದು ಎಲ್ಲರೂ ನೋಡ್ಬೋದು. ಬಟ್ ಫ್ಯಾಮಿಲಿ ಪ್ರೊಟೆಕ್ಷನ್ ಯಾವ ಥರ ಮಾಡಬೇಕು ಅಂತ ಮೂವಿ ಕರೆಕ್ಟಾಗಿ ಹೇಳಿದ್ದಾರೆ. ಬಟ್ ಮೂವಿಲಿ ಅರ್ಥ ಮಾಡ್ಕೊಬೇಕಾದ್ರೆ ಬೇಜಾನ್ ಇದೆ. ಬಟ್ ಮೂವಿ ಬಂದು ನೋಡಬೇಕು. ಮೂವಿ ಚೆನ್ನಾಗಿಲ್ಲ ಅಂತ ಯಾರ್ದೋ ಮಾತು ಕೇಳಿ ಜನಗಳು ಯಾವುದೇ ಕಾರಣಕ್ಕೂ ತಿಳ್ಕೊಂಬೇಡಿ. ಮೂವಿ ಬಂದು ಒಂದ್ಸಲಿ ನೋಡಿದ ಮೇಲೆ ನೀವೇ 4 ಜನ ಕೇಳ್ತೀರಾ. ಜೈ ಧ್ರುವವಾಸ್ಕೆ. ಮೂವಿ ತುಂಬಾ ಚೆನ್ನಾಗಿದೆ, ತುಂಬಾ ಸಕಲಾಗಿದೆ ಮೂವಿ. ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಡೈರೆಕ್ಷನ್ ಆಗಿರ್ಬೋದು, ಆ್ಯಂಡ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈಲಾಗ್ ಡೆಲಿವರಿ ಇರ್ಬೋದು, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಇನ್ನೊಂದು ಮ್ಯಾಟರ್ ಏನಂದರೆ ಪಾರ್ಟ್ 2 ಕೂಡ ತುಂಬ ಕ್ಯೂರಿಯಸ್ ಆಗಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸುದೀಪ್ ಸರ್ ಲಾಸ್ಟ್ ಎಂಟ್ರಿ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡವ್ರೆ ಇವರು. ಧ್ರುವ ಸರ್ಜನ್ನು ತುಂಬ ಚೆನ್ನಾಗಿ ಮಾಡವ್ರೆ. ಅಣ್ಣ ತಮ್ಮ ಸ್ಟೋರಿ ತುಂಬ ಚೆನ್ನಾಗಿ ಮಾಡವ್ರೆ. ಆ ಕಾಲದಲ್ಲಿ ಅಣ್ಣ ತಮ್ಮಂದ್ರೆ ಹೆಂಗಿದ್ರು ಅಂದ್ಬಿಟ್ಟು ಒಂದು ಎಕ್ಸಾಂಪಲ್ಲು, ಅಣ್ಣನಿಗೆ ಏನಾದರೂ ಆದರೆ ಯಾವ ಥರ ಮಾಡ್ಬೋದು ಅಂದ್ಬಿಟ್ಟು ಒಂದು ಕಾನ್ಸೆಪ್ಟು ಚೆನ್ನಾಗಿ ಮಾಡವ್ರೆ. ಇನ್ನೂ ಪ್ರೇಮ್ ಸೂಪರಾಗಿ ಮಾಡವ್ರೆ. ಏನು ಮಾತಾಡಂಗಿಲ್ಲ, ತುಂಬ ಚೆನ್ನಾಗೈತೆ. ಜೈ ಪ್ರೇಮ್ ಸರ್. ಸೂಪರ್ ಫಿಲಮ್. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಎಲ್ಲ ಸೂಪರ್ ಆಗೈತೆ. ಮೇಡಮ್ ಆ್ಯಕ್ಟಿಂಗ್ ಭೀ ಚೆನ್ನಾಗೈತೆ. ಹೀರೋಯಿನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗೈತೆ. ಲಾಸ್ಟಿಗೆ ಬರ್ತಾರಲ್ಲ ಎಂಟ್ರಿ. ಪಾರ್ಟ್ 2 ವೆಯ್ಟ್ ಮಾಡ್ತಿದ್ಯಾ? ಪಾರ್ಟ್ 2 ಬರ್ಬೋದು. ನೀವು ಇಟ್ಟಾದ್ರೂ